ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. కరెక్ట్. ఇదొక్కటి చాలు వైదేహి కాదు అని చెప్పడానికి. అంతేకాదు దేవాంశ్, తనే వైదేహి అయితే మనింటికి సంబంధించి ప్రతి విషయాన్ని చెప్పే రాజగురువు గారు అలేఖ్యతో నీ పెళ్ళవుతుందని ఎందుకు చెప్పారు? అన్నా, మీరు ఎన్ని ప్రశ్నలు అడిగినా నా నుంచి వచ్చే సమాధానం ఒక్కటే. నా మనసు చెప్పే సమాధానం ఒక్కటే. తనే నా వైదేహి. మీరు చెప్పే రిపోర్ట్స్లో తప్పు వచ్చి ఉండొచ్చు. రాజగురు ఏం ఆలోచించి అలా చెప్పారో నాకు తెలీదు. కానీ నేను చెప్పేది మాత్రం ఒక్కటే. తనే నా వైదేహి, తనే నా జీవితం. నా జీవితంలో తనకి తప్ప వేరొకరికి స్థానం ఉండదు. మీ నాన్న ఇప్పుడే కదా మాటిచ్చాడు మనవడా. నీ మనసు అంటూ ఆ మాటని చంపేస్తావా? నాన్న మాటే ఇచ్చాడు కదా అని అనుకున్నావేమో. ఆ మాట పోతే ఈ నాన్న ప్రాణాలే పోతాయని తెలీదా? మీరు మాటిచ్చారు నిజమే నాన్న. కానీ ఆ మాట కోసం మా ప్రేమ, జీవితం బలి కావాల్సిందేనా నాన్న? నిశ్చితార్థం ఆపుతావా? నిశ్చితార్థం నీ చావుకు పెట్టేశానే ముహూర్తం. హాయిగా పైకి వెళ్ళు. నువ్వు ప్రాణాలతో లేకుండా ఉంటేనే నేను సేఫ్. ఎందుకంటే నువ్వు బ్రతికుంటే ఒకటి, నీ పిచ్చి తల్లికి మతి వచ్చి నేనే ఆవిడ్ని చంపబోయానని, వైశాలిని చంపానని చెప్పొచ్చు. లేదు, దేవాంశ్ నువ్వే వైదేహి అని నమ్మి అలేఖ్యని పెళ్లి చేసుకోకపోవచ్చు. ఏం జరిగినా నాకే నష్టం. అందుకే నువ్వు చావాలి. అసలు ఎప్పుడో చావాల్సిన దానివి. నీ అదృష్టం బాగుండి వైశాలి చచ్చింది. ఇప్పుడు వైశాలిగా నువ్వు చేస్తావు. మళ్ళీ ఒక్కడవే వచ్చావేంటి? దేవాంశ్ ఎక్కడా? రెడీ అవుతున్నారు అమ్మగారు, వచ్చేస్తారు. ఇంకా రెడీ అవడం ఏంట్రా? ఇంతసేపు ఏం చేస్తున్నాడు? అవును, వైశాలి ఎక్కడా? ఇంకెక్కడ వైశాలి? వైశాలి లేదుగా.
అత్తయ్య, మావయ్య గారు అలేఖ్య కోడలవుతుందని ఒట్టేసి మరీ చెప్పారు కదా. మావయ్య గారు ఒట్టేస్తే ఖచ్చితంగా జరుగుతుందని మెల్లగా జారుకున్నట్టుంది. ఇక్కడెక్కడా కనిపించట్లేదు. ఈ పాటికి పైకి పోయినా ఆశ్చర్యపోవాల్సిన పని లేదు. ಏನು ಅಂದ್ರೆ ಅಪ್ಪ 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 ಅಣ್ಣ ಅಪ್ಪ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಥರದ್ದು ಯಾವತ್ತೂ ನಾನು ನೋಡಿಲ್ಲ. ಹಾರ್ಟ್ ಜೊತೆಗೆ ಬಾಡಿಲಿರೋ ಬೇರೆ ಆರ್ಗನ್ಸು ವರ್ಕ್ ಸ್ಟಾರ್ಟ್ ಮಾಡಿ ಹೋಗಿದ್ ಪ್ರಾಣ ಮತ್ತೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಇದು ಮಿರಾಕಲ್ ಮೇಡಮ್. ನಮ್ಮ ಅದೃಷ್ಟ ಡಾಕ್ಟರ್, ನನ್ನ ಅರ್ಶಿನ ಕುಂಕುಮನ ಉಳಿಸೋದಿಕ್ಕೆ ನಮ್ಮನೆ ಕುಸುದ್ ಬೀಳ್ಬಾರ್ದು ಅಂತ ಆ ದೇವ್ರ ಇವ್ರ ಪ್ರಾಣನ ಉಳಿಸಿದಾನೆ. ಈಗ ಅಪಾಯದಿಂದ ಪಾರಾದಾಗೆ ತಾನೆ ಡಾಕ್ಟರ್? ಯಾವ ಸಮಸ್ಯೆನೂ ಇಲ್ವಲ್ಲ? ಪ್ರಾಣ ಮಾತ್ರ ವಾಪಸ್ ಬಂತು, ಆದ್ರೆ ಕಂಡೀಷನ್ ಹಾಗೇ ಇದೆ. ಏನ್ ಹೇಳ್ತಿದ್ದೀರಾ? ಜೀವನ ಪೂರ್ತಿ ಇವ್ರ ಕಂಡೀಷನ್ ಹೀಗೆ ಇರುತ್ತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀ ಸ್ವಾಮಿ ನಿಶ್ಚಿತ ಜನಪ್ರಿಯ ದಾನಶೀಲೆ. ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ತವ ಸುಪ್ರಭಾತಮರವಿಂದ ಲೋಚನೆ. ಭವತು ಪ್ರಸನ್ನ ಮುಖ ಚಂದ್ರಮಂಡಲೆ. ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ. ವೃಷಶೈಲನಾಥ ದಯಿತೆ ದಯಾನಿಧೆ. ಅತ್ರ್ಯಾದಿ ಸಪ್ತ ಋಷಯಃ ಸಮುಪಾಸ್ಯ ಸಂಧ್ಯಾಂ. ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ. ಆದಾಯ ಪಾದಯುಗಮರ್ಚಯಿತುಂ ಪ್ರಪನ್ನಾಃ. ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಪಂಚಾನನಾಬ್ಜ ಭವ ಷಣ್ಮುಖ ವಾಸವಾದ್ಯಾಃ. ತ್ರೈವಿಕ್ರಮಾದಿಚರಿತಂ ವಿಬುಧಾ ಸ್ತುವಂತಿ. ಭಾಷಾಪತಿಃ ಪಠತಿ ವಾಸರ ಶುದ್ಧಿಮಾರಾತ್.
शेषाद्रिशेखर विभो तव सुप्रभातम् ईषत्प्रफुल्ल सरसीरुह नारिकेल पूगद्रुमादिसु मनोहर पालिकानाम् आवाति मन्दमनिलः सह दिव्य गन्धै. ಏನ್ ವಿಶೇಷ ಕೌಸಲ್ಯ? ಬೆಳಗ್ಗೆನೆ ಮನೆಯೆಲ್ಲ ಅಲಂಕಾರ ಮಾಡಿ ಧೂಪ ಹಚ್ಚಿದ್ದಾರೆ. ಇವತ್ತು ಯಾವ ಹಬ್ಬನೂ ಇಲ್ವಲ್ಲ? ಏನು ಅತ್ತೆ, ನಾನು ರೆಡಿಯಾಗಿ ದೇವ್ರ ಮನೆಗೆ ಹೋಗೋ ಹೊತ್ತಿಗೆ ದೀಪ ಕೂಡ ಹಚ್ಬಿಟ್ಟಿದ್ರು. ಇದೆಲ್ಲ ನೀನ್ ಮಾಡ್ಸಿಲ್ವಾ? ಮತ್ತೆ ಇನ್ಯಾರು ಮಾಡಿದ್ದು? ನೀವು ಮಾಡಿಲ್ಲ, ಕೌಸಲ್ಯ ಅಮ್ಮವರು ಮಾಡಿಲ್ಲ. ಇನ್ ಮಿಕ್ಕಿರೋದಿಬ್ರು. ದೊಡ್ಡ ಸೊಸೆ ಊರ್ಮಿಳ ಅಮ್ಮವರು ಇದ್ಯಾವುದು ಮಾಡಲ್ಲ. ಖಂಡಿತ ನಿಮ್ ಚಿಕ್ಕ ಸೊಸೆನೆ ಮಾಡಿರ್ತಾರೆ. ಶ್ರಿಯಾನಾ? ಹೌದು ಅಮ್ಮವ್ರೆ, ಯಜಮಾನ್ರು ಬೇಗ ಹುಷಾರಾಗ್ಲಿ ಅಂತ ಶ್ರಿಯಾ ಅಮ್ಮವ್ರೆ ಇದನ್ನೆಲ್ಲ ಮಾಡಿರ್ಬೇಕು. ದೇವಸ್ಥಾನದಲ್ಲಿ ಹೋಮ ಮುಗೀತು, ಹೀಗ್ ಮನೇಲಿ ಮಾಡ್ತಿದ್ದೀರಾ? ಹೊಗೆಗೂ ಧೂಪಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಳು ನಿನಗೇನ್ ಹೇಳಿದ್ರೂ ಉಪಯೋಗ ಇಲ್ಲ. ಚಿಕ್ಕ ಸೊಸೆ ನೋಡಿ ಕಲ್ತ್ಕೋ. ಶ್ರಿಯಾ, ಏನತ್ತೆ ಏನೋ ಹೇಳಕ್ ಬಂದ್ ನಿಲ್ಲಿಸ್ಬಿಟ್ರಲ್ಲ? ಹಾ, ಚಿಕ್ಕ ಸೊಸೆ ನೋಡಿ ಕಲ್ತ್ಕೊಳಕ್ ಹೇಳಿದ್ರಲ್ಲ? ಬಾಮ ಚಿಕ್ಕ ಸೊಸೆ, ಅತ್ತೆ ನಿನ್ನ ನೋಡಿ ಏನೋ ಕಲ್ತ್ಕೊಳಕ್ ಹೇಳ್ತಿದ್ದಾರೆ. ಕಲ್ತ್ಕೋತೀನಿ, ಕೇಳಕ್ ಬಾ. ಶ್ರಿಯಾ, ನೀನ್ ಇವಾಗೆದ್ಯಾ? ಹೌದು ಅತ್ತೆ. ಮತ್ತೆ ಮನೆ ಅಲಂಕಾರ ಮಾಡಿದವ್ರು ಯಾರು? ಧೂಪ ಹಚ್ಚಿದವ್ರು ಯಾರು? ನನ್ಗೇನು ಗೊತ್ತಿಲ್ಲ ಅಜ್ಜಿ. ಯಾರಿರಬಹುದು? ಅಳ್ ನೋಡಿ, ಇದನ್ ಮಾಡ್ದವಳು ಬಂದ್ಲು. ಈ ತರದನ್ನೆಲ್ಲ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಅವನು ಆ ವೃಂದದ ಜೊತೆ ಇರೋವರೆಗೂ ಎಲ್ರೂ ಆ ಕಷ್ಟದಿಂದ ತಪ್ಪಿಸ್ಕೊಂಡಿದ್ರು. ಅವನ ಅದೃಷ್ಟನೇ ಇವರನ್ನೆಲ್ಲ ಬದುಕಿಸಿತ್ತು. ಅದನ್ನ ಇವರು ತಿಳ್ಕೊಳ್ಳದೆ ಅದೃಷ್ಟನ ದೂರ ಮಾಡಿಕೊಂಡು ಇವರು ತಮ್ಮ ಪ್ರಾಣ ಕಳ್ಕೊಂಡ್ರು. ಆದ್ದರಿಂದ ಯಾರಿಂದ ನಮಗೆ ದುರಾದೃಷ್ಟ ಅನ್ಕೋತೀವೋ ಅವರಿಂದನೇ ನಮಗೆ ಅದೃಷ್ಟ ಸಿಗಬಹುದು. ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಕೇಳಿದೆ ಅಲ್ವಾ? ಕಾರಣ ಯಾರು ಅಂತ ಗೊತ್ತು. ನಡೆದಿರೋ ಪ್ರತಿಯೊಂದು ಘಟನೆನೂ ದಶರಥರಾಮನಿಗೆ ಗೊತ್ತು. ಅವನಿಗೆ ಮತ್ತೆ ಮಾತು ಬಂದಾಗ ಮಾತಾಡುವಂತ ಮೊದಲನೇ ಮಾತು ಅದೇ. ಗೊತ್ತು ಅಂದಿದ್ದಕ್ಕೆ ಇವ್ರಿಗೆ ಗೊತ್ತೇನೋ ಅನ್ಕೊಂಡ್ ಭಯಪಟ್ಟೆ. ದೊಡ್ಡಪ್ಪನ್ ಗೊತ್ತಾ, ಅವನ್ ಯಾವಾಗ ಮಾತಾಡ್ಬೇಕು, ಯಾವಾಗ ಎದ್ ನಿಜ ಹೇಳ್ಬೇಕು. ಆ ಪರಿಸ್ಥಿತಿ ಬಂದ್ರೆ
ಗುರುಗಳೇ, ನೀವ್ ಹೇಳುದನ್ನ ಕೇಳ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ ಅಂತ ನಂಬಿಕೆ ಬರ್ತಿದೆ. ಹೇಳಿದ್ನಲ್ಲಮ್ಮ, ಎಲ್ಲ ಭಗವಂತನ ಲೀಲೆ. ಪ್ರಾಣನೇ ಉಳಿಸಿದವನು ಅವನನ್ನ ಮೊದಲಿನ ತರ ಆಗೋ ಹಾಗೆ ಮಾಡೋದಿಲ್ವನಮ್ಮ. ಮುಖ್ಯವಾದ ವಿಷಯ ಹೇಳೋದೇ ಮರ್ತುಬಿಟ್ಟೆ. ದಶರಥ ರಾಮ ದೇವಾಂಶ್ಗೆ ತಿಲಕ ಇಟ್ಟ ಅಲ್ವಾ, ಅಷ್ಟು ಮಾತ್ರಕ್ಕೆ ಜವಾಬ್ದಾರಿ ಒಪ್ಸಿದ ಕಾರ್ಯ ಪೂರ್ಣ ಆಯಿತು ಅಂತ ಅಲ್ಲ. ಅಂದ್ರೆ ದೇವಾಂಶ್ಗೆ ಯಾವ ಜವಾಬ್ದಾರಿನೂ ಸಿಕ್ಕಿಲ್ಲ ಅಂತನ? ಮತ್ತೆ ದೊಡ್ಡಪ್ಪ ಎದ್ದೇಳೋವರೆಗೂ ಜವಾಬ್ದಾರಿ ಕೊಡೋ ಕಾರ್ಯಕ್ರಮ ನಡೆಯಲ್ಲ ಅಲ್ವಾ? ಇವನ ಹತ್ರನು ಈ ತರ ಎಲ್ಲ ಮಾತಾಡಿ ಡೌಟ್ ಬರೋ ತರ ಮಾಡ್ತಾನೆ. ಅಂದ್ರೆ ಪಾಪ ದೊಡ್ಡಪ್ಪ ದೇವಾಂಶ್ಗೆ ಎಷ್ಟು ಪ್ರೀತಿಯಿಂದ ಜವಾಬ್ದಾರಿ ಕೊಟ್ಟಿದ್ರು ಅಲ್ವಾ, ಇವಾಗದ್ ನಡೆಯಲ್ಲ ಅಂದ್ರೆ ಹೇಗೆ ಅನ್ನೋದು ನನ್ನ ಯೋಚನೆ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳಪ್ಪ. ಕೌಸಲ್ಯಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಾಲ್ ಮೀ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ಆಯ್ತು ಡಾಕ್ಟರ್. ಕೇಳಿಸ್ಕೊಂಡ್ರಲ್ಲ ಗುರುಗಳು ಏನ್ ಹೇಳಿದ್ರು? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಮಕ್ಕೆ ಕೂತ್ಕೋಬೇಕಂತೆ. ಯಾಕೆ ಸುಮ್ನಿದ್ದೀರಾ? ಅಂದ್ರೆ ಗಂಡ ಹೆಂಡತಿ ಅಂದ್ರಲ್ಲ, ಡೌಟ್ ಬಂದಿರುತ್ತೆ. ಊರ್ಮಿಳಾ, ಈಗ ಮೊದ್ಲಿನ ಥರ ಇಲ್ಲ. ಮನೆ ಪರಿಸ್ಥಿತಿ ತಲೆಯಲ್ಲಿ ಇಟ್ಕೊಂಡು ಮಾತಾಡು. ರಂಗ, ಹೋಮಕ್ಕೆ ಏರ್ಪಾಟ್ ಮಾಡು. ಸರಿ ಅಮ್ಮೋರೆ. ಗುರುಗಳೇ, ಏನಾಯ್ತಪ್ಪ? ಈಗಷ್ಟೇ ದೊಡ್ಡಪ್ಪಂಗೆ ಎಲ್ಲ ಗೊತ್ತು ಅಂದ್ರಲ್ಲ, ನಿಮ್ಗೇನೋ ಶಕ್ತಿ ಇರ್ಬೇಕಲ್ಲ, ಅವೆಲ್ಲ ನಿಮ್ಗೆ ಗೊತ್ತಾಗುತ್ತಾ? ಎಷ್ಟೋ ವಿಷಯಗಳು ಎಲ್ರಿಗೂ ಗೊತ್ತಾಗುತ್ತಪ್ಪ. ಆದರೆ ಪಾಪ ಮಾಡಿದ ಮೇಲೆ ಕೆಲವೊಂದು ವಿಷಯಗಳು ಯಾರಿಂದ ಗೊತ್ತಾಗಬೇಕೋ ಅದು ಅವರಿಂದನೇ ಗೊತ್ತಾಗುತ್ತೆ. ಅಷ್ಟಕ್ಕೂ ಇವರಿಗೆ ಗೊತ್ತಾ ಇಲ್ವಾ? ಚಿಕ್ಕಪ್ಪ, ಹೇಳು ದೇವಾಂಶ್. ಏನಾಯ್ತು ಹೇಳಿ ಚಿಕ್ಕಪ್ಪ. ಹೇಳಿ ಚಿಕ್ಕಪ್ಪ. ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ ದೇವಾಂಶ್? ನನ್ನ ಪಟ್ಟಾಭಿಷೇಕದ ಬಗ್ಗೆ ಕೇಳ್ತಾ ಇದ್ದೀನಿ. ರಾತ್ರಿ ನನ್ಗೆ ಅರ್ಹತೆ ಇಲ್ಲ ಅಂತ ವಾಲಿ ಅಣ್ಣನ್ಗೆ ಪಟ್ಟಾಭಿಷೇಕ ಮಾಡ್ಬೇಕಂತಿದ್ದ ಅಪ್ಪ ಬೆಳಕಾಗಷ್ಟರಲ್ಲಿ ಅವ್ರ ನಿರ್ಧಾರನ ಯಾಕೆ ಬದಲಾಯಿಸ್ಕೊಂಡ್ರು? ಏನೋ ನನಗೇನು ಗೊತ್ತಿಲ್ಲ ದೇವಾಂಶ್. ನೀವು ಅಪ್ಪ ಇಬ್ರು ಒಟ್ಟಿಗೆ ತಾನೆ ಆಚೆ ಹೋಗಿದ್ದು. ಅಲ್ಲೇ ಏನೋ ನಡೆದಿದೆ. ವಾಪಸ್ ಬಂದ್ಮೇಲೆ ಅಪ್ಪನ ನಿರ್ಧಾರ ಬದಲಾಗಿತ್ತು.
ಬರ್ಬೇಕಾದ್ರೆ ಏನಾಯ್ತು ಚಿಕ್ಕಪ್ಪ? ಏನೂ ಇಲ್ಲ. ನಾವು ವಾಪಸ್ ಬರ್ತಾ ದಾರಿಲಿ ಒಂದು ಹೆಂಗಸ್ ಸಿಕ್ಕಿ ದೇವಸ್ಥಾನದಲ್ಲಿ ನಡೆದಿದ್ ಯಾವುದು ನಿಜ ಅಲ್ಲ, ಯಾರೋ ಬೇಕು ಅಂತ ಹೀಗೆ ಮಾಡಿರೋದು ಅಂದ್ಲು. ಯಾರ್ ಚಿಕ್ಕಪ್ಪ? ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟರಲ್ಲಿ ಒಂದು ಫೋನ್ ಬಂತು. ಫೋನಲ್ಲಿ ಮಾತಾಡಿದ್ಮೇಲೆನೆ ಅಣ್ಣ ಬದಲಾಗಿದ್ದು. ಯಾರು ಹಂಗೆ ಗೊತ್ತಾಗೋಯ್ತಮ್ಮ. ದೇವಾಂಶ್. ಹಾಗಾದ್ರೆ ಆ ಫೋನಲ್ಲೇ ಯಾರೋ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ದಾರೆ. ಅದು ಗೊತ್ತಾದ್ಮೇಲೆ ಮಾವ ನಿರ್ಧಾರನ ಬದಲಾಯಿಸಿರೋದು. ಆದ್ರೆ ಫೋನ್ ಮಾಡಿದ್ಯಾರು? ನನ್ ಮದ್ವೆ ರಹಸ್ಯ ನಮ್ ಮನೆಯವ್ರಿಗೆ ಮಾತ್ರನೇ ಗೊತ್ತಿರೋದಲ್ವಾ? ಬೇರೆಯವ್ರು ಹೇಗ್ ಹೇಳೋಕ್ ಸಾಧ್ಯ? ಸಾಯಿ ಮುದಿ ನನ್ನ ಮಗನೇ, ಸಾಯಿ. ನೀನ್ ಬದುಕಿರಬಾರ್ದು, ಸಾಯಿ. ಸಾಯಿ ಮುದಿ ನನ್ನ ಮಗನೇ, ಸಾಯಿ. ಸಾಯೋ, ಸಾಯ್ಬೇಕು ನೀನು. ನೀನಿಗ್ ಸಾಯಲೇಬೇಕು. ಅಧಿಕಾರನೆಲ್ಲ ದೇವಂಶಿ ಕೊಟ್ಬಿಟ್ರೆ ಮತ್ತೆ ನಾನೇನೋ ಮಾಡ್ಬೇಕು. ಸಾಯಿ ನನ್ ಮಗನೇ. ಕನಸನ್ನೆಲ್ಲ ನಾಶ ಮಾಡ್ಬಿಟ್ಟೆ ಅಲ್ವಾ? ನೀನ್ ಸಾಯೋವರೆಗೂ ನನಗ್ ನೆಮ್ಮದಿ ಸಿಗಲ್ಲ. ಬೀಗರಿಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಹೌದು, ಬದುಕೊಳ್ಳೋದು ಬೆಟ್ಟ. ಅದೇ ಸತ್ತೇ ಹೋಗಿದ್ರು ಅಂತ ಭಯ ಪಟ್ಟಿದ್ವಿ. ಎಲ್ರೂ ಅದೃಷ್ಟ ಚೆನ್ನಾಗಿತ್ತು, ಬದುಕಿದ್ದಾರೆ. ನಿಜಾನೇ. ಹೋಗ್ಬೇಕಾಗಿದ್ದ ಪ್ರಾಣ ಉಳಿತು ಅಂದ್ರೆ ಎಲ್ಲ ದೇವ್ರದೇ. ಅವ್ರು ಮಾಡಿದ ಪುಣ್ಯ. ಪುಣ್ಯನೋ ಪಾಪನೋ ಎಲ್ಲನೂ ಹಾಳು ಮಾಡ್ಬಿಟ್ಟ. ಅದೇ ಪಾಪ ದೊಡ್ಡಪ್ಪ ಎದುರು ನಿಂತು ಅಧಿಕಾರ ಕೊಡೋ ಕಾರ್ಯಕ್ರಮನ ಪೂರ್ತಿ ಮಾಡೋಣ ಅನ್ಕೊಂಡಿದ್ರು. ಅಷ್ಟರೆಲ್ಲ ಹೀಗಾಗೋಯ್ತು. ಇವಾಗ ಏನಾಯ್ತಪ್ಪ?
ಇವ್ರ ಬೆರಳನ್ ಸೇಳ್ಕೊಂಡು ತಿಳ್ಕ ಇಟ್ರಲ್ವಾ, ಅಂದ್ರೆ ಇವ್ರ ಜವಾಬ್ದಾರಿ ಮುಗಿದ ಹಾಗೇನೆ. ಅದು ಅಲ್ದೆ ನಿನಗ್ ಕೊಡ್ಬೇಕಾಗಿದ್ದ ಜವಾಬ್ದಾರಿನ ನನ್ನ ಅಳಿಯನಿಗೆ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಪ್ಪ, ಯಾರು ಕೊಟ್ರೇನು, ನೀವೆಲ್ಲ ಒಂದೇ ತಾನೆ. ಅಳಿಯಂದ್ರ ಬಗ್ಗೆ ನಿಜ ಗೊತ್ತಾಗಿರ್ಬೇಕು. ಅದಕ್ಕೆ ಬೀಗರು ತಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ರು. ನನ್ನ ಮಗಳು ಆ ಕೆಲಸ ಮಾಡೋಳಲ್ಲ, ಇದೆಲ್ಲ ಬೇಕು ಅಂತಾನೆ ಯಾರೋ ಮಾಡಿರೋದು. ಆದ್ರೆ ಎಲ್ಲ ಒಳ್ಳೇದೇ ಆಯ್ತಲ್ಲ, ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ತಾರೆ. ಅದಲ್ಲಿಡು ನಿನ್ ಬಾಯ್ಲಿ. ಅಜ್ಜಿ ಕಾಫಿ. ಅಮ್ಮ ಹೌದು, ಶ್ರೇಯಾ ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಇಡೀ ದಿನ ಮನೇಲಿರೋ ನಮ್ಗೆ ಯಾವಾಗ್ಲೋ ಒಂದ್ಸಲ ಕಾಣಿಸ್ತಾಳೆ. ಇನ್ನು ಇವಾಗ ತಾನೇ ಬಂದಿದ್ದೀರಾ, ಅಷ್ಟು ಬೇಗ ಅವಳು ಕಾಣಿಸ್ತಿಲ್ಲ ಅಂದ್ರೆ ಹೇಗೆ? ಏನಾಯ್ತು ಬೀಗ್ರೆ, ಅವಳಿಂದೇನು ಕಷ್ಟ ಆಗ್ತಿಲ್ಲ ತಾನೆ? ಅವಳಿಂದ ಯಾಕೆ ಕಷ್ಟ ಆಗತ್ತೆ? ಬಂಗಾರದಂತ ಹುಡುಗಿ ಅವಳಿಲ್ಲಿ ಇದ್ದಾಳೋ ಇಲ್ವೋ ಅನ್ನೋ ಹಾಗಿರ್ತಾಳೆ. ನಮ್ ಸಂಕಟ ಕೂಡ ಅದೇ ಅಮ್ಮ. ಇದಾಳ ಇಲ್ವಾ, ಇಷ್ಟಕ್ಕೂ ಅವಳು ನಮ್ ಸೊಸೆ ಹೌದು ಅಲ್ವೋ ಅಂತಾನೆ ಅನಿಸ್ತಿರತ್ತೆ. ಎಲ್ಲ ಕೆಲ್ಸಗಳನ್ನ ನಿಮ್ ದೊಡ್ಡ ಮಗಳಿಗೆ ಮಾತ್ರ ಕಲ್ಸಿದೀರಾ? ಚಿಕ್ಕವಳಿಗೆ ಯಾವ ಕೆಲ್ಸನೂ ಕಲ್ಸಿಲ್ವಾ? ಕೌಸಲ್ಯ, ಸುಮ್ನಿರು. ಅಯ್ಯೋ, ನಾನೇನಂತ ತಪ್ಪು ಹೇಳ್ದೆ ಅತ್ತೆ. ಒಂದೇ ಮನೇಲಿ ಒಂದ್ ಹುಡುಗಿ ಹೀಗೆ, ಇನ್ನೊಂದ್ ಹುಡುಗಿ ಹಾಗೆ ಯಾಕೆ ಬೆಳ್ದಿದ್ದಾರೆ ಅಂತ ಕೇಳ್ತಾ ಇದೀನಿ. ಶ್ರೇಯಾಗೂ ಎಲ್ಲಾ ಕೆಲ್ಸ ಬರುತ್ತಮ್ಮ, ಆದ್ರೆ ಓದೋದ್ರ ಮೇಲೆ ಆಸಕ್ತಿ ಇದ್ದಿದ್ರಿಂದ. ವಹಿಸ್ಕೊಂಡ್ ಮಾತಾಡ್ಬೇಡಿ ಅಮ್ಮ. ಮನೆಗ್ ಬಂದ್ ಇಷ್ಟು ದಿನ ಆಯ್ತು, ಯಾವ ಕೆಲ್ಸ ಬರತ್ತೆ ಯಾವ್ದು ಬರಲ್ಲ ಅಂತ ಅಷ್ಟು ಗೊತ್ತಾಗಲ್ವಾ ನಮ್ಗೆ? ಇಷ್ಟಾಯ್ತು. ಹೌದೇನೋ ಮಾಡ್ತಿ. ಆಮೇಲೆ ಈ ಮನೆಗ್ ಬಂದವ್ರಿಗೆ ಈ ಮನೆ ಚಿಕ್ಕ ಸೊಸೆ ಯಾರು ಅಂತಾನೆ ಗೊತ್ತಾಗಲ್ಲ. ನಾನ್ ಹೇಳಕ್ ಹೋದ್ರೆ ಅತ್ತೆ ವರ್ಷೆ ಅಂತಾರೆ. ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದನ್ನ ನೀವೇ ಹೇಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.